ಇವತ್ತು ವಿಶೇಷವಾಗಿ ಹಾಸನಾಂಬ ದೇವಸ್ಥಾನಕ್ಕೆ ನಾನು ನನ್ನ ಪತ್ನಿ ಮತ್ತೆ ಸುಧಾಕರ್ ಎಜುಕೇಶನ್ ಮಿನಿಸ್ಟರ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವರ ಪತ್ನಿಯವರು ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಇದೇ ರೀತಿ ಕೊನೆವರೆಗೂ ನಡಿಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಅದಕ್ಕೆ ನಾನು ಮಂತ್ರಿ ಇದ್ದಾಗ ಮಾಡಿದ್ದೆ, ಬಟ್ ಆದರೆ ಈಗ ವಿಭಿನ್ನವಾಗಿ ಮಾಡಿರ್ತಕ್ಕಂಥದ್ದು ನೋಡಿದಾಗ ಇದು ಕೊನೆವರೆಗೂ ಇದನ್ನ ಆಚರಣೆನ ಮಾಡಲಿ ಅಂತ ಹೇಳಿ ನಾನು ಆಸ್ತೀನಿ. ಈ ಹಾಸನಾಂಬ ಇಡೀ ರಾಜ್ಯಕ್ಕೆ ದೇಶಕ್ಕೆ ಎಲ್ರಿಗೂ ಒಂದು ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥದ್ದು ಹಾರೈಸ್ತೀನಿ. ವ್ಯತ್ಯಾಸ ಏನಿಲ್ಲ, ದೇವರು ಅದೇ, ಭಕ್ತಿನೂ ಅದೇ, ಬರೋರು ಅವರೇ. ಬರ್ತಕ್ಕಂಥದ್ರಲ್ಲಿ ಬದಲಾವಣೆಯನ್ನ ಮಾಡಿದ್ದಾರೆ. ವೆಹಿಕಲ್ ವ್ಯತ್ಯಾಸ ಆಗಿದೆ, ಮನುಷ್ಯರೆಲ್ಲ ಅವರೇ, ನಾವೇ. ಬಟ್ ಇದು ಮಾಡಿರ್ತಕ್ಕಂಥದ್ದು ಒಂದು ಕಾಮನ್ ಪೀಪಲ್ಗೆ ಬರೋತಕ್ಕಂಥದ್ದು ನೋಡೋರಿಗೆ ನಿಜವಾಗ್ಲೂ ಕೂಡ ಒಳ್ಳೆಯ ಒಂದು ಇದನ್ನು ಮಾಡಿದೆ. ಇದು ಕೊನೆವರೆಗೂ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಯಾವುದೇ ಆದಂತ ಒತ್ತಡಕ್ಕೆ ಈಲ್ಡ್ ಆಗಬಾರ್ದು ಅಷ್ಟೇ. ಥ್ಯಾಂಕ್ ಯು. ನೋಡಿ, ಇಲ್ಲಿ ಭಕ್ತಾದಿಗಳು, ನಾವು ರಾಜಕಾರಣಿಗಳು, ನಾವು ಎಷ್ಟೊತ್ತಿರ್ಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಬಾಗಿಲು ಹಾಕೊಂಡು ಪೂಜೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಒಂದ್ಸಲಿ ಬಂದು ಹೋದ್ರೆ ಅವ್ರ ಭಕ್ತಾದಿಗಳು ನಮ್ಮಂಗೆನೆ, ನಾವು ಕೂಡ ದೇವ್ರ ದರ್ಶನ ಮಾಡಕ್ ಬರ್ತೀವಿ, ಅವರು ಕೂಡ ಮಾಡ್ತಾರೆ. ಬಸ್ ನಮ್ಗೇನಪ್ಪ ಅಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿ ಕರ್ಕೊಂಡು ಹೋಗ್ತಾರೆ. ಅದರಿಂದ ನಾವು ಜಾಸ್ತಿ ಹೊತ್ತು ತಗೋದ್ರೆ ಅವ್ರಿಗೂ ಸಹಕರಿಸಿದ್ರೆ ಇದು ಒಳ್ಳೇದು ಅಂತಕ್ಕಂಥದ್ದನ್ನು ನಾನು ಬಯಸ್ತೀನಿ. ಥ್ಯಾಂಕ್ ಯು.